ತಿಂಡಿಗೆ ಈ ಥರ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಸಿಂಪಲಾಗಿ ಮಾಡೋವಂಥದ್ದು, ತುಂಬ ರುಚಿಯಾಗಿ ತಿನ್ಬೋದು. ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ ಇದು. ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಮೊದಲಿಗೆ 2 ಮೊಟ್ಟೆನ ತೊಗೊಂಡಿದ್ದೀನಿ, ಹೊಡೆದಾಕೋತಾ ಇದ್ದೀನಿ ನೋಡಿ. ಈ ಥರ ಹೊಡೆದಾಕೊಳ್ಳೋಣ. ಒಂದು ಬೋಲ್ಗೆ ಈ ಥರ ಹೊಡೆದಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ, ಅರ್ಧ ಸ್ಪೂನ್ ಖಾರ, ಸ್ವಲ್ಪ ಎಣ್ಣೆ. ಈಗ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಆಗೋ ಥರ, ಖಾರ ಎಲ್ಲ ಮೇಲೆ ಬರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಆಗಿದೆ. ಒಂದು ಕ್ಯಾಪ್ಸಿಕಮ್ನ ತೊಗೊಳ್ಳೋಣ, ದೊಡ್ಡ ಸೈಜು. ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೀರಲ್ಲಿ ನೋಡಿ. ಈ ಥರ ತೊಳ್ಕೊಳ್ಳೋಣ. ಈ ಥರ ಇರಬೇಕು ಕ್ಯಾಪ್ಸಿಕಮ್ಮು. ಒಂದು ತಟ್ಟೆ ತೊಗೊಳ್ಳೋಣ, ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ರೌಂಡಕ್ಕೆ ಕ್ಯಾಪ್ಸಿಕಮ್ನ. ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ. ಇದರೊಳಗಡೆ ಇರೋ ಬೀಜನ ತೆಕ್ಕೊಳ್ಳೋಣ ಈ ಥರ ನೋಡಿ. ಈ ಥರ ತೆಕ್ಕೊತಾ ಇದ್ದೀನಿ ನಾನು. ಈ ಥರ ರೆಡಿ ಆಗಿದ್ದು. ಈಗ ಒಂದು ಹೆಂಚಿನ ಬಿಸಿ ಇಟ್ಕೊಳ್ಳೋಣ ತವಾನ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದ್ರ ಮೇಲೆ 4 ಇಟ್ಕೊಳ್ಳೋಣ ಕ್ಯಾಪ್ಸಿಕಮ್ನ ನೋಡಿ. ಈ ಥರ ಜೋಡಿಸ್ಕೊಳ್ಳೋಣ. ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ಗೆಲ್ಲ ಹತ್ತುತ್ತೆ. ಈಗ ಆವಾಗಲೇ ರೆಡಿ ಮಾಡಿಟ್ಕೊಂಡಿರೋ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ಳೋಣ ಎಲ್ಲದಕ್ಕೂ ನೋಡಿ. ಈ ಥರ ಹಾಕೋಬೇಕು. ಒಂದೊಂದಕ್ಕೆ ಹಾಕೊಳ್ಳೋಣ. ಈ ಥರ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು. ಈ ಥರ ಆಗಿದೆ, ಫುಲ್ ಕವರ್ ಆಗಿದೆ ಅದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸುತ್ತ. ಮೇಲೆ ಎದ್ದೇಳಬೇಕಲ್ವ ಎತ್ತಬೇಕಾದ್ರೆ ನೋಡಿ. ಈಗ ರೆಡಿಯಾಗಿದೆ. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕ್ಯಾಪ್ಸಿಕಮ್ ಆಮ್ಲೆಟು. ಸಖತ್ತಾಗಿ ಬಂದಿದೆ ಅಲ್ವಾ? ನೀವು ಕೂಡ ಟ್ರೈ ಮಾಡಿ, ಹೆಂಗಿತ್ತು? ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಬೆಳಗ್ಗೆ ತಿಂಡಿ ಏನಾದ್ರು ಮಾಡ್ಬೇಕಂದ್ರೆ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ ಇದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.